ಎಲ್ಲರಿಗೂ ಕೂಡ ಇವತ್ತಿನ ವಿಡಿಯೋಗೆ ಸ್ವಾಗತ. ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗ್ತಾ ಇದೆಯಾ? ಕೆಲಸ ಏನಾದ್ರು ಚಿಕ್ಕ ಚಿಕ್ಕ ಕೆಲಸ ಮಾಡಿದ್ರು ಕೂಡ ಎನರ್ಜಿ ಇಲ್ಲ ಅಂತರ ಫೀಲ್ ಆಗ್ತಾ ಇದೆಯಾ? ಯಾವುದೇ ಒಂದು ವಿಷಯವನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟವಾಗ್ತಾ ಇದೆಯಾ? ಜೊತೆಗೆ ಕೂದಲು ಉದುರ್ತಾ ಇರುವಂತದ್ದು, ತಲೆ ಸುತ್ತು ಬರುವಂತದ್ದು, ಇಂಥ ಏನಾದ್ರು ವಿಚಾರಗಳಾಗ್ತಾ ಇದೆಯಾ? ಸೊ ಈ ಒಂದು ವಿಚಾರ ಬಂದಾಗ ನಿಮ್ ತಲೆನಲ್ಲಿ ನನಗೇನಾದ್ರು ವಯಸ್ಸಾಗ್ಬಿಟ್ಟಿದೆಯಾ ಅಂತ ಏನಾದ್ರು ಅನ್ಕೊಂತಿರ್ತೀರಲ್ವಾ? ಸೊ ಒಂದು ನಿಮಿಷ ತಡೀರಿ. ಅದಲ್ಲದಲ್ಲೇ ಕೆಲವೊಂದು ಕಾರಣಗಳಿರ್ತವೆ. ಅವೇನು ಅಂತ ನೋಡೋದಂತಂದ್ರೆ ಇದೆಲ್ಲದರ ಕೇವಲ ವಯಸ್ಸು ಮತ್ತೆ ಸ್ಟ್ರೆಸ್ ಕಾರಣ ಅಂತ ನಿರ್ಲಕ್ಷ್ಯ ಮಾಡೋ ಮೊದಲು ನಿಮ್ಮ ದೇಹದಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗಲೂ ಕೂಡ ಈ ರೀತಿ ಆಗ್ತಾ ಇರುತ್ತೆ. ಸೊ ಅವುಗಳಲ್ಲಿ ಯಾವುದೇ ಒಂದು ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದ್ರೂ ಕೂಡ ನಮ್ಮ ದೇಹದಲ್ಲಿ ಕೆಲವೊಂದು ವಾರ್ನಿಂಗ್ ಅನ್ನ ನಮ್ಮ ದೇಹ ಕೊಡುತ್ತೆ. ಅಂತಹ ವಿಚಾರಗಳು ಇರ್ಬೋದಲ್ವಾ? ಅಂತಹ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಇಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಬಹಳ ಒಂದು ಆಸಕ್ತಿದಾಯಕ ಒಂದು ವಿಷಯ, ಎಲ್ಲರಿಗೂ ಕೂಡ ಉಪಯುಕ್ತವಾದಂತ ವಿಷಯ. ಬನ್ನಿ ವಿಡಿಯೋ ನೋಡೋಣ. ಆ ಒಂದು ನ್ಯೂಟ್ರಿಯೆಂಟ್ಸ್ ಗಳಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ವಿಟಮಿನ್ ಡಿ ಅಂತ. ವಿಟಮಿನ್ ಡಿ ಅಂದ ತಕ್ಷಣ ನಮಗೆ ಕೇವಲ ಮೂಳೆಗಳು ಮಾತ್ರ ನೆನಪಿಗೆ ಬರ್ತವೆ. ಸೊ ಆದ್ರೆ ವಿಟಮಿನ್ ಡಿ ಅನ್ನೋಂಥದ್ದು ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮೆಟಬಾಲಿಸಮ್, ಬೋನ್ ಹೆಲ್ತ್ ಮತ್ತೆ ಮಸಲ್ ಫಂಕ್ಷನ್ ಸೇರಿದಂತೆ ಅನೇಕ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇದು ಪ್ರಮುಖವಾಗಿ ಕಾರಣವಾಗಿರುತ್ತೆ. ಇಂತಹ ಒಂದು ವಿಟಮಿನ್ ಡಿ ನಮಗೆ ಅವಶ್ಯಕವಾಗಿರುತ್ತೆ. ಸೊ ಇಂದಿನ ಜೀವನ ಶೈಲಿಯಲ್ಲಿ ನಾವು ದಿನದ ಬಹುಪಾಲು ಸಮಯವನ್ನ ಮನೆ ಒಳಗಡೆನೆ, ಆಫೀಸ್ ನಲ್ಲಿ ಮತ್ತೆ ಮೊಬೈಲ್ ಮುಂದೆ ಕಳಿತಾ ಇರ್ತೀವಿ. ಇದರಿಂದ ಏನಾಗುತ್ತೆ, ನಾವು ಸೂರ್ಯನ ಬೆಳಕಿಗೆ ಜಾಸ್ತಿ ಎಕ್ಸ್ಪೋಜರ್ ಆಗಿರೋದಿಲ್ಲ, ಎಕ್ಸ್ಪೋಜರ್ ಕಡಿಮೆ ಇರುತ್ತೆ. ಇಂಥವ್ರಲ್ಲಿ ಏನಾಗುತ್ತೆ, ವಿಟಮಿನ್ ಡಿ ಕಡಿಮೆ ಆಗ್ಬೋದು. ಇದು ಒಂದು ಮುಖ್ಯವಾದಂತ ಕಾರಣ. ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ಕೆಲವರಲ್ಲಿ ಮಸಲ್ ವೀಕ್ನೆಸ್ ಇರುವಂತದ್ದು, ಬೋನು ಮತ್ತೆ ಮಸಲ್ ಡಿಸ್ಕಂಫರ್ಟ್ ಆಗಿರುವಂತದ್ದು, ಜೊತೆಗೆ ದೌರ್ಬಲ್ಯ ಮುಂತಾದ ಸಮಸ್ಯೆಗಳು ಕಾಣಿಸ್ಕೊಂತಾ ಇರ್ತವೆ. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸುಸ್ತಾಗಿದೆ ಅಂತಂದ್ರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ಅಂತ ಅಲ್ಲ. ಇದೇ ಲಕ್ಷಣಗಳನ್ನ ಇನ್ನೂ ಹಲವು ಆರೋಗ್ಯ ಸಮಸ್ಯೆಗಳಿಂದ ಅಲ್ಲೂ ಕೂಡ ಬರಬಹುದು. ಆದ್ರಿಂದ ಸಿಂಪ್ಟಮ್ ನೋಡಿ ಸಪ್ಲಿಮೆಂಟ್ ಅನ್ನ ತೆಗೆದುಕೊಳ್ಳುವಂತದ್ದು ಬೇಡ. ಅಗತ್ಯವಿದ್ರೆ ಒಂದು ವೈದ್ಯರ ಸಲಹೆಯನ್ನ ಕಂಡು, ಅಂದ್ರೆ ಅವರ ಒಂದು ಸಲಹೆಯೊಂದಿಗೆ ಪರೀಕ್ಷೆಯನ್ನು ಮಾಡಿಸ್ಕೊಂಡು ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿತ್ತು ಅಂತಂದ್ರೆ ಖಂಡಿತ ಸಪ್ಲಿಮೆಂಟ್ಸ್ ಅನ್ನ ತಗೋಬಹುದು. ಇವತ್ತಿನ ಈ ಒಂದು ವಿಟಮಿನ್ ಡಿ ಡಿಫಿಷಿಯನ್ಸಿಗೆ ಮುಖ್ಯವಾದ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಇವತ್ತು ಸೂರ್ಯನ ಬೆಳಕಿನ ಒಂದು ಉಪಯೋಗವನ್ನೇ ಮಾಡ್ತಿದೀವಿ. ಸೊ ಅದ್ರ ಜೊತೆಗೆ ನಮ್ಮ ಒಂದು ಜೀವನ ಶೈಲಿ, ಇದೆಲ್ಲದರಿಂದಲೂ ಕೂಡ ನಮಗೆ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಸೊ ಈ ಒಂದು ವಿಟಮಿನ್ ಡಿ ಇಂದ ನಮ್ಮ ದೇಹಕ್ಕೆ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ, ವಿಟಮಿನ್ ಡಿ ಕೊರತೆ ಆಗಿರೋದ್ರಿಂದ. ಸೊ ಈ ಒಂದು ವಿಟಮಿನ್ ಡಿ ಒಂದು ಕೊರತೆಯನ್ನು ನಾವು ನೀಗಿಸ್ಕೊಳ್ಳಿಕ್ಕೆ ನಾವು ಜೀವನ ಶೈಲಿಯನ್ನು ಸ್ವಲ್ಪ ಬದಲು ಮಾಡ್ಕೋಬೇಕಾಗತ್ತೆ. ಪ್ರತಿದಿನ ಕನಿಷ್ಠ ಪಕ್ಷ ಒಂದು 20 ನಿಮಿಷನಾದ್ರೂ ಕೂಡ ನಾವು ಬಿಸಿಲಿನಲ್ಲಿ ನಾವು ಎಕ್ಸ್ಪೋಸ್ ಆಗ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮ್ಮ ದೇಹಕ್ಕೆ ಬೇಕಾದಂತ ವಿಟಮಿನ್ ಡಿ ಉತ್ಪಾದನೆ ಆಗೋದಿಲ್ಲ. ಮುಖ್ಯವಾಗಿ ಬೆಳಗಿನ ಬಿಸಿಲಿನಲ್ಲಿ ನಾವು ದೇಹವನ್ನ ಒಡ್ಬೇಕಾಗತ್ತೆ. ಆ ಒಂದು ಬೆಳಗಿನ ಬಿಸಿಲಿನಲ್ಲಿ ಸ್ವಲ್ಪ ವಾಕ್ ಮಾಡುವಂತದ್ದು, ಇದನ್ನೆಲ್ಲ ಕೂಡ ನಾವು ರೂಢಿಸ್ಕೊಂಡಿದ್ದೆ ಆಯ್ತು ಅಂತಂದ್ರೆ ನಮ್ಮ ದೇಹಕ್ಕೆ ಬೇಕಾದಂತ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಅದಕ್ಕೂ ಮೀರಿ ಏನಾದ್ರೂ ಕೂಡ ಕೊರತೆ ಆದಾಗ ಸೊ ಅದಕ್ಕೆ ಬೇಕಾದಂತ ಸಪ್ಲಿಮೆಂಟ್ಸ್ ಗಳು ಸಿಗ್ತವೆ. ಖಂಡಿತ ತೆಗೆದುಕೊಂಡು ಆ ಒಂದು ವಿಟಮಿನ್ ಡಿ ಡಿಫಿಷಿಯನ್ಸಿಯನ್ನ ನಾವು ಸರಿ ಮಾಡ್ಕೋಬಹುದು. ಅದರಿಂದ ಆಗುವಂತಹ ಅನೇಕ ತೊಂದರೆಗಳನ್ನ ನಾವು ಸರಿ ಮಾಡ್ಕೋಬಹುದಾಗಿದೆ. ಇನ್ನು ಎರಡನೇ ವಿಚಾರ, ವಿಟಮಿನ್ ಬಿ12. ಈ ಒಂದು ವಿಟಮಿನ್ ಬಿ12 ಡಿಫಿಷಿಯನ್ಸಿ ಇಂದಲೂ ಕೂಡ ಅನೇಕ ಸಮಸ್ಯೆ ಆಗುತ್ತೆ. ಇದನ್ನು ನಾವು ಬ್ರೈನ್ ಮತ್ತೆ ನೌರಿಗೆ ಪ್ರಮುಖವಾದಂತ ನ್ಯೂಟ್ರಿಯೆಂಟ್ ಅಂತ ಸರಳವಾಗಿ ಹೇಳ್ಬಹುದು ಈ ಒಂದು ವಿಟಮಿನ್ ಬಿ12 ಅನ್ನ. ಆ ವಿಟಮಿನ್ ಬಿ12 ಅನ್ನೋದು ನಮ್ಮ ನರ್ವಸ್ ಸಿಸ್ಟಮ್ ನ ಸಾಮಾನ್ಯ ಕಾರ್ಯ ಮತ್ತೆ ರೆಡ್ ಬ್ಲಡ್ ಸೆಲ್ಸ್, RBC ಅಂತ ಕರಿತೀವಲ್ವಾ, ಈ ಒಂದು ಕೆಂಪು ರಕ್ತ ಕಣಗಳು ಕೂಡ್ಲಿಕ್ಕೂ ಕೂಡ ಇದು ಮುಖ್ಯವಾಗಿ ಬೇಕು, ಒಂದು ವಿಟಮಿನ್ ಬಿ12. ವಿಟಮಿನ್ ಬಿ12 ಕಡಿಮೆ ಆದ್ರೆ ಕೆಲವರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸುಸ್ತಾಗುವಂಥದ್ದು, ವೀಕ್ನೆಸ್, ಯಾವುದೇ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮೆಮೊರಿ ರಿಲೇಟೆಡ್ ಕಂಪ್ಲೇಂಟ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಜೊತೆಗೆ ಕೈ ಕಾಲುಗಳಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ನಮ್ನೆಸ್ ಅಂತ ಕರಿತೀವಿ. ಅಂದ್ರೆ ಕೆಲವರು ಚುಚ್ಚಿದ ಅನುಭವ ಆಗುತ್ತೆ, ಉರಿ ಅನುಭವ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅಂತಹ ಒಂದು ಸಮಸ್ಯೆಗಳು ಕೂಡ ಈ ಒಂದು ವಿಟಮಿನ್ ಬಿ12 ನಿಂದಲೂ ಕೂಡ ನಾವು ನೋಡ್ಬೋದು. ಕೆಲವರು ಇದನ್ನ ಬ್ರೈನ್ ಫಾಗ್ ಅಂತ ಕರೀತಾರೆ. ಬ್ರೈನ್ ಫಾಗ್ ಅಂತಂದ್ರೆ ತಲೆಯಲ್ಲಿ ಕ್ಲಾರಿಟಿ ಇಲ್ಲದಂತೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಕಷ್ಟವಾಗುವಂತ ಅನುಭವ ಅಂತ. ಆದ್ರೆ ಮತ್ತೊಮ್ಮೆ ಹೇಳ್ತೀನಿ, ಬ್ರೈನ್ ಫಾಗ್ ಅನ್ನೋದು ವಿಟಮಿನ್ ಬಿ12 ಡಿಫಿಷಿಯನ್ಸಿ ಅಂತ ನೇರವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ಅದು ಬೇರೆ ಬೇರೆ ಕಾರಣದಿಂದಲೂ ಆಗಿರ್ಬೋದು. ಸೊ ಸ್ಲೀಪ್ ಸಮಸ್ಯೆ ಇರ್ಬೋದು, ಸ್ಟ್ರೆಸ್, ಅನಿಮಿಯಾ, ಥೈರಾಯ್ಡ್ ಸೇರಿದಂತೆ ಹಲವು ಕಾರಣಗಳಿಂದಲೂ ಕೂಡ ಇಂತಹ ಸಮಸ್ಯೆಗಳು ಬರ್ಬೋದು. ಸೊ ಅದರ ಹೊರತಾಗಿ ಒಂದು ವಿಟಮಿನ್ ಬಿ12 ಡಿಫಿಷಿಯನ್ಸಿ ಬಗ್ಗೆನೂ ಕೂಡ ಒಂದು ಗಮನವನ್ನು ಕೊಡಬೇಕು. ಯಾರು ಹಾಲಿನ ಉತ್ಪನ್ನಗಳನ್ನು ಬಳಸ್ತಾ ಇರೋದಿಲ್ಲ, ಯಾರು ಈ ಒಂದು ನಾನ್ ವೆಜ್ ಅನ್ನ ಬಳಸ್ತಾ ಇರೋದಿಲ್ಲ, ಅಂತವರು ಇಂಥ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡುವಂತದ್ದು ಒಳ್ಳೇದು. ಕಾರಣವನ್ನು ಹುಡುಕಿ ಅದಕ್ಕೆ ಸರಿಯಾದಂತಹ ಒಂದು ಪರಿಹಾರವನ್ನು ಪಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಸಪ್ಲಿಮೆಂಟ್ಸ್ ಗಳು ಕೂಡ ಇರುತ್ತೆ, ಸೊ ಇಂಜೆಕ್ಟಬಲ್ಸ್ ಇರ್ತವೆ. ಸೊ ಅದನ್ನು ನೋಡಿ ನೀವು ವೈದ್ಯರನ್ನ ಕಂಡಾಗ ಖಂಡಿತ ಅದಕ್ಕೆ ಅವರು ಸೂಕ್ತವಾದಂತಹ ಒಂದು ಚಿಕಿತ್ಸೆಯನ್ನ ವೈದ್ಯರು ನೀಡ್ತಾರೆ. ಇಲ್ಲಿ ಮುಖ್ಯವಾಗಿ ವೆಜಿಟೇರಿಯನ್ ಆಗಿರುವಂತವ್ರಿಗೆ
ಒಂದು ಸರಿಯಾದ ಆಹಾರದ ಕ್ರಮವನ್ನು ತೆಗೆದುಕೊಂತಿದ್ರು ಕೂಡ ಅದರ ಜೊತೆಗೆ ಹಾಲಿನ ಉತ್ಪನ್ನಗಳೇನಾದ್ರೂ ಕೂಡ ತೆಗೆದುಕೊಳ್ಳಿಲ್ಲ, ಅವರು ಅದನ್ನು ಬಳಸ್ತಾ ಇಲ್ಲ ಅನ್ನೋದಾತಂತಂದ್ರೆ ಅವರು ಖಂಡಿತವಾಗಿ ವೈದ್ಯರ ಸಲಹೆಯನ್ನ ಪಡ್ಕೋಬೇಕಾಗತ್ತೆ. ಇಂಥವರಲ್ಲಿ ಸಾಮಾನ್ಯವಾಗಿ ಒಂದು ವಿಟಮಿನ್ ಬಿ12 ಡೆಫಿಷಿಯನ್ಸಿ ಆಗುವಂತ ಸಾಧ್ಯತೆ ಇರುತ್ತೆ. ಇಂಥವರು ಒಂದು ಈ ಎಲ್ಲ ಮೇಲಿನ ಸಮಸ್ಯೆಗಳೇನಾದ್ರೂ ಕೂಡ ಕಂಡು ಬರ್ತಾ ಇತ್ತು ಅಂತಂದ್ರೆ ವೈದ್ಯರನ್ನ ಕಾಣುವಂಥದ್ದು ಮುಖ್ಯ. ಮೂರನೆಯದು ಐರನ್ ಡೆಫಿಷಿಯನ್ಸಿ. ಐರನ್ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಒಂದು ಅತ್ಯಂತ ಮುಖ್ಯವಾದಂತಹ ಒಂದು ವಸ್ತು. ಇದು ಬೇಕೇ ಬೇಕು ನಮ್ಮ ದೇಹಕ್ಕೆ. ಸೊ ಹಿಮೋಗ್ಲೋಬಿನ್ ಅಂತ ಕರಿತೀವಲ್ಲ, ರಕ್ತದಲ್ಲಿರುವಂತಹ ಒಂದು ಹಿಮೋಗ್ಲೋಬಿನ್ ಅನ್ನ ಕೆಲಸ ಏನಪ್ಪಾ ಅಂತಂದ್ರೆ ದೇಹದ ವಿವಿಧ ಭಾಗಗಳಿಗೆ ಆಕ್ಸಿಜನ್ ಸಾಗಿಸ್ಲಿಕ್ಕೆ ಸಹಾಯಕ ಆಗುತ್ತೆ. ಇದು ಒಂದು ಆಕ್ಸಿಜನ್ ಕ್ಯಾರಿಯರ್. ಅಂದ್ರೆ ಶ್ವಾಸಕೋಶದಲ್ಲಿ ಆಕ್ಸಿಜನ್ ಅನ್ನ ಬೈಂಡ್ ಮಾಡಿಕೊಂಡು ಜೀವಕೋಶದ ಎಲ್ಲಾ ಜೀವಕೋಶಗಳಿಗೆ, ನಮ್ಮ ದೇಹದಲ್ಲಿರುವಂತ ಎಲ್ಲಾ ಜೀವಕೋಶಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡುವಂತ ಕೆಲಸವನ್ನ ಈ ಒಂದು ಹಿಮೋಗ್ಲೋಬಿನ್ ಮಾಡ್ತಾ ಇರುತ್ತೆ. ಯಾವಾಗ ನಮ್ಗೆ ಐರನ್ ಡೆಫಿಷಿಯನ್ಸಿ ಮುಂದುವರಿಯುತ್ತೆ ಅಥವಾ ಐರನ್ ಡೆಫಿಷಿಯನ್ಸಿ ಆಗುತ್ತೆ, ಆ ಒಂದು ಸಮಯದಲ್ಲಿ ಏನಾಗುತ್ತೆ, ನಮಗೆ ತೀವ್ರ ದೌರ್ಬಲ್ಯ ಆಗುವಂಥದ್ದು, ಸುಸ್ತಾಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಉಸಿರಾಟದ ತೊಂದರೆನೂ ಕೂಡ ಆಗುತ್ತೆ. ಯಾಕೆಂತಂದ್ರೆ ಇದು ಆಕ್ಸಿಜನ್ ಕ್ಯಾರಿಯರ್, ನಮಗೆ ಜೀವಕೋಶಗಳಿಗೆ ಬೇಕಾದಂತ ಆಕ್ಸಿಜನ್ ತಲುಪ್ತಾ ಇರೋದಿಲ್ಲ. ಜೊತೆಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಅಂದ್ರೆ ಯಾವುದೇ ಒಂದು ವಿಷಯದ ಮೇಲೆ ನಾವು ಆಸಕ್ತಿದಾಯಕವಾಗಿ ನಾವು ಆ ಒಂದು ವಿಷಯವನ್ನ ಪರಿಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಎಲ್ಲ ವಿಚಾರಗಳನ್ನ ನಾವು ಐರನ್ ಡೆಫಿಷಿಯನ್ಸಿನಲ್ಲಿ ಕಾಣ್ತೀವಿ. ಕೆಲವರಲ್ಲಿ ಕೂದಲು ಉದುರುವಂತದ್ದು ಕೂಡ ಈ ಒಂದು ಐರನ್ ಡೆಫಿಷಿಯನ್ಸಿಯನ್ನ ಕಾಣಿಸುತ್ತೆ. ಅದ್ರಲ್ಲಿ ಬಹಳ ಒಂದು ದೊಡ್ಡ ತಪ್ಪು ಏನಪ್ಪಾ ಅಂತಂದ್ರೆ, ಕೂದಲು ಉದುರುತ್ತಿದೆ, ಸುಸ್ತಾಗ್ತಿದೆ, ತಕ್ಷಣ ಫಾರ್ಮಸಿಗೆ ಹೋಗಿ ಐರನ್ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ಳುವಂಥದ್ದು, ಈ ರೀತಿ ಮಾಡುವಂಥದ್ದಲ್ಲ. ಸೊ ನಿಮ್ಗೆ ಈ ರೀತಿ ಏನಾದ್ರು ಲಕ್ಷಣಗಳು ಕಂಡು ಬಂತಂತಂದ್ರೆ ನಿಮ್ಮ ಹತ್ತಿರದ ವೈದ್ಯರ ಬಳಿಗೆ ಹೋದ್ರೆ ಅವ್ರು ಅದಕ್ಕೆ ಬೇಕಾದಂತ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿಸ್ಕೊಂತಾರೆ, ಕೆಲವೊಂದು ಹಿಸ್ಟ್ರಿಯನ್ನ ತೆಗೆದುಕೊಂಡಾಗ ಸೊ ಇದು ಯಾವ ಸಮಸ್ಯೆಯಿಂದ ಬಂದಿದೆ ಅಂತ ಅರಿತು ಅದಕ್ಕೆ ಬೇಕಾದಂತ ಒಂದು ಚಿಕಿತ್ಸೆಯನ್ನ ವೈದ್ಯರು ನೀಡ್ತಾರೆ. ಸೊ ಐರನ್ ಡೆಫಿಷಿಯನ್ಸಿ ಇದೆಯೋ ಇಲ್ವೋ ಅನ್ನೋದನ್ನ ವೈದ್ಯರು ಕನ್ಫರ್ಮ್ ಮಾಡಿದ್ಮೇಲೆ ಅದಕ್ಕೆ ಬೇಕಾಗಿತ್ತು ಅಂತಂದ್ರೆ ಐರನ್ ರಿಲೇಟೆಡ್ ಸಪ್ಲಿಮೆಂಟ್ಸ್ ಅನ್ನ ಕೊಡ್ತಾರೆ. ಸೊ ಈ ರೀತಿ ಇರುವಂತದ್ದು. ಜೊತೆಗೆ ಆಹಾರದಲ್ಲೂ ಕೂಡ ನಾವು ಸರಿ ಮಾಡ್ಕೋಬಹುದು. ಮುಖ್ಯವಾಗಿ ಬೇಳೆಕಾಳುಗಳು, ಬೀನ್ಸು, ಮತ್ತೆ ಒಂದು ಹಸಿರು ಸೊಪ್ಪು ತರಕಾರಿಗಳು, ಮತ್ತೆ ಯಾರೆಲ್ಲ ಮಾಂಸವನ್ನ ಯೂಸ್ ಮಾಡ್ತಿರ್ತೀರಿ ಅವರು ಇದನ್ನ ನಾವು ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿ ಬಳಸೋದ್ರಿಂದಲೂ ಕೂಡ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಐರನ್ ಸಿಗುತ್ತೆ. ಸೊ ಮುಖ್ಯವಾಗಿ ಒಂದು ಪ್ಲಾಂಟ್ ಬೇಸ್ಡ್ ಅಂದ್ರೆ ನಾವು ಏನಾದ್ರೂ ಕೂಡ ತರಕಾರಿ ಮತ್ತೆ ಸೊಪ್ಪಿನಲ್ಲಿರುವಂತಹ ಒಂದು ಐರನ್ ಅನ್ನ ನಮ್ಮ ದೇಹ ಬಳಸ್ಕೋಬೇಕು ಅಂತಂದ್ರೆ ಅಲ್ಲಿ ವಿಟಮಿನ್ ಸಿ ಅವಶ್ಯಕತೆ ಇರುತ್ತೆ. ಸೊ ಮುಖ್ಯವಾಗಿ ಸೊಪ್ಪು ಮತ್ತೆ ಪಲ್ಸಸ್ ಇಂಥವನ್ನೆಲ್ಲ ಕೂಡ ನಾವು ಬಳಸಿದಾಗ ಸ್ವಲ್ಪ ನಿಂಬೆ, ಆಮ್ಲ ಇಂಥವನ್ನು ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಬೇಕಾದಂತ ವಿಟಮಿನ್ ಸಿ ಸಿಗುತ್ತೆ. ಸೊ ಯಾವಾಗ ನಮ್ಗೆ ವಿಟಮಿನ್ ಸಿ ಸಿಗುತ್ತೋ ಈ ಒಂದು ಆಹಾರದಲ್ಲಿರುವಂತಹ ನಮ್ಮ ಐರನ್ ಅನ್ನ ಹೀರ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಜೊತೆಗೆ ನಮ್ಮ ಒಂದು ಐರನ್ ಡೆಫಿಷಿಯನ್ಸಿನೂ ಕೂಡ ಸರಿದೂಗಿಸ್ಲಿಕ್ಕೂ ಕೂಡ ಸಹಾಯಕ ಆಗುತ್ತೆ. ಇನ್ನು ನಾಲ್ಕನೇ ವಿಚಾರ ಪ್ರೋಟೀನ್. ಈ ಪ್ರೋಟೀನ್ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಪ್ರೋಟೀನ್ ಅಂತಂದ್ರೆ ಜಿಮ್ಗೆ ಹೋಗೋರಿಗೆ ಮಾತ್ರ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ ಅಂತ. ಖಂಡಿತ ಆತರ ಅಲ್ಲ, ಎಲ್ಲರಿಗೂ ಕೂಡ ಒಂದು ಪ್ರೋಟೀನ್ ಬೇಕು. ನಮ್ಮ ಒಂದು ದೇಹದ ಒಂದು ಬೆಳವಣಿಗೆಗೆ ನಮಗೆ ಮುಖ್ಯವಾಗಿ ಒಂದು ಪ್ರೋಟೀನ್ ಬೇಕು. ನಮ್ಮ ದೇಹದ ಮಸಲ್ಸ್ ಸೇರಿದಂತೆ ಅನೇಕ ಟಿಶ್ಯೂಸ್ ಮತ್ತೆ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್ಗೂ ಕೂಡ ಪ್ರೋಟೀನ್ ಅವಶ್ಯಕತೆ ಇದೆ. ಆದ್ರೆ ನಮ್ಮ ದಿನನಿತ್ಯದ ಆಹಾರವನ್ನು ಗಮನಿಸಿದ್ರೆ ರೈಸು, ಚಪಾತಿ, ದೋಸೆ, ಇಡ್ಲಿ ಇವುಗಳಿಂದ ನಮ್ಗೆ ಬೇಕಾದಷ್ಟು ಕಾರ್ಬೋಹೈಡ್ರೇಟ್ ಸಿಗುತ್ತೆ ಹೊರತು ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಪ್ರೋಟೀನ್ ಸಿಗ್ತಾ ಇಲ್ಲ. ಒಂದು ಪ್ಲೇಟ್ ನಲ್ಲಿ ಈ ಒಂದು ಹೇಳಿದಂತ ಆಹಾರದಲ್ಲಿ ಎಲ್ಲಿದೆ ಪ್ರೋಟೀನ್ ಖಂಡಿತ ಇಲ್ಲ. ನಮಗೆ ಜಾಸ್ತಿ ಕಾರ್ಬೋಹೈಡ್ರೇಟ್ ಸಿಗ್ತಾ ಇದೆ. ಸೊ ಹಾಗಾಗಿ ಇದು ಬಹಳ ಜನರು ಗಮನಿಸಬೇಕಾದಂತ ವಿಷಯ. ನಮ್ಮ ಆಹಾರ ಪದ್ಧತಿಗೆ ಅನುಗುಣವಾಗಿ ಅದರಲ್ಲಿ ಮುಖ್ಯವಾಗಿ ದಾಲ್, ಬೇಳೆಕಾಳುಗಳಿರ್ಬೇಕು, ಬೀನ್ಸ್ ಇರಬೇಕು, ಮಿಲ್ಕ್ ಅಂದ್ರೆ ಹಾಲಿನ ಉತ್ಪನ್ನಗಳಿರ್ಬೇಕು, ಮಿಲ್ಕ್, ಕರ್ಡು, ಎಗ್ ಇರಬೇಕು, ಜೊತೆಗೆ ಫಿಶ್, ಚಿಕನ್ ಈ ತರದಾದಂತಹ ಪ್ರೋಟೀನ್ ರಿಚ್ ಫುಡ್ಗಳು ಸೇರಿಸೋದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಪ್ರೋಟೀನ್ ರಿಕ್ವೈರ್ಮೆಂಟ್ ಸಿಗುತ್ತೆ. ಅದರ ಹೊರತಾಗಿ ನಾನಾಗ್ಲೇ ಮೇಲೆ ಹೇಳಿದಂತಹ ಒಂದು ಇಡ್ಲಿ, ರೈಸ್ ಈ ರೀತಿ ನಾವು ತಿನ್ಕೊಂಡು ಹೋದಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹೊರತು ಪ್ರೋಟೀನ್ ಸಿಗೋದಿಲ್ಲ. ಇಲ್ಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಎಲ್ಲರಿಗೂ ಒಂದೇ ರೀತಿ ರಿಕ್ವೈರ್ಮೆಂಟ್ ಇರೋದಿಲ್ಲ. ಅವರ ವಯಸ್ಸು, ತೂಕ, ಅವರು ಮಾಡುವಂತ ಫಿಸಿಕಲ್ ಆಕ್ಟಿವಿಟೀಸ್, ಅವರ ಆರೋಗ್ಯದ ಸ್ಥಿತಿಗಳ ಆಧಾರದ ಮೇಲೆ ಅಗತ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ತಿನ್ನುವಂತ ಆಹಾರದಲ್ಲಿ ಪ್ಲೇಟ್ ತುಂಬಿದೆ ಅಂತ ಹೇಳ್ಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೊಳ್ಳುವಂಥದ್ದಲ್ಲ. ಆ ಪ್ಲೇಟಿನಲ್ಲಿ ಎಷ್ಟು ಪ್ರೋಟೀನ್ ಇದೆ ಅನ್ನೋದನ್ನ ಕೂಡ ನಾವು ಗಮನ ಇಡಬೇಕಾಗುತ್ತೆ. ಇದು ಕೂಡ ಮುಖ್ಯವಾದಂತ ವಿಷಯ. ಇನ್ನೂ ಒಂದು ದೊಡ್ಡ ಸತ್ಯವನ್ನ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿಗೆ ಕೇವಲ ಒಂದೇ ಡೆಫಿಷಿಯನ್ಸಿ ಮಾತ್ರ ಇರ್ಬೇಕಂತೇನಿಲ್ಲ. ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚಿನ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಕೂಡ ಒಟ್ಟಿಗೆ ಇರಬಹುದು. ಉದಾಹರಣೆಗೆ
ಐರನ್ ಡಿಫಿಷಿಯನ್ಸಿ, ವಿಟಮಿನ್ B12 ಮತ್ತೆ ವಿಟಮಿನ್ ಡಿ ಎಲ್ಲದೂ ಕೂಡ ಇರ್ಬೋದು. ಒಬ್ಬ ವ್ಯಕ್ತಿಗೆ ಇವೆಲ್ಲದೂ ಕೂಡ ಇರ್ಬೋದು. ಆಗ ವ್ಯಕ್ತಿಗೆ ಏನಾಗ್ತಿರುತ್ತಪ್ಪ ಅಂತಂದ್ರೆ ಸುಸ್ತು, ವೀಕ್ನೆಸ್, ಕಾನ್ಸಂಟ್ರೇಷನ್ ಸಮಸ್ಯೆ ಮತ್ತೆ ಬಾಡಿ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ. ಸೊ ಹೀಗಾದಾಗ ಏನಾಗುತ್ತೆ, ಹಲವು ಕಂಪ್ಲೇಂಟ್ಸ್ ಗಳು ಒಟ್ಟಿಗೆ ಕಾಣಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಎನರ್ಜಿನೇ ಇಲ್ಲ ಅಂತ ಎಲ್ಲರೂ ಕೂಡ ಭಾವಿಸ್ತಾರೆ. ಆದ್ರೆ ದೇಹ ನಿಮ್ಮನ್ನ ನಿರ್ಲಕ್ಷಿಸ್ತಿಲ್ಲ, ಅದು ನಿಮ್ಗೆ ಸಿಗ್ನಲ್ ಅನ್ನು ಕೊಡ್ತಾ ಇದೆ. ಆ ಸಿಗ್ನಲ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಮುಂದುವರಿಯುವಂತದ್ದು ಒಳ್ಳೇದು. ಯಾರಿಗೆಲ್ಲ ಈ ಲಕ್ಷಣಗಳೇನಾದ್ರೂ ಇತ್ತು ಅಂತಂದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಳಗಿನ ಯಾವೆಲ್ಲ ಲಕ್ಷಣಗಳಿದೆ ಅಂತಂದ್ರೆ ಮುಖ್ಯವಾಗಿ ಅತಿಯಾದಂತ ಸುಸ್ತಿರುವಂತದ್ದು, ದೌರ್ಬಲ್ಯ, ತಲೆ ಸುತ್ತು ಬರುವಂತದ್ದು, ಉಸಿರಾಟದ ತೊಂದರೆ, ಕೈ ಕಾಲುಗಳಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ನಮ್ನೆಸ್ ಅಂತ ಹೇಳ್ತೀವಿ. ಸೊ ಏನಾದ್ರೂ ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಿತ್ತು ಅಂತಂದ್ರೆ, ಕೂದಲು ಉದುರುತ್ತಾ ಇತ್ತು ಅಂದ್ರೆ, ದೇಹದಲ್ಲಿ ನಿರಂತರವಾದಂತಹ ಒಂದು ಡಿಸ್ಕಂಫರ್ಟ್ ಇದ್ರೆ, ಇಂತಹ ಎಲ್ಲಾ ಲಕ್ಷಣಗಳೇನಾದ್ರೂ ಕೂಡ ಕಂಡು ಬಂತಿತ್ತು ಅಂದ್ರೆ ಇದು ವಯಸ್ಸಿನ ಕಾರಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರ್ಬೇಡಿ. ಆದ್ರೆ ನನಗೆ ಬಾಡಿ ಡಿಫಿಷಿಯನ್ಸಿ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೊಂಡು ಕೆಲವೊಂದು ಸಪ್ಲಿಮೆಂಟ್ಸ್ ಅನ್ನು ಕೂಡ ತಗೊಳ್ಳೋದನ್ನು ಕೂಡ ಮಾಡೋದು ಬೇಡ. ಇದರ ಮಧ್ಯೆ ಒಂದು ವೈದ್ಯರ ಬಳಿಗೆ ಹೋಗಿ ಒಂದು ಮೆಡಿಕಲ್ ಎವಲ್ಯೂಷನ್ ಆಗ್ಬೇಕು. ಮೆಡಿಕಲ್ ಎವಲ್ಯೂಷನ್ ಆದಾಗ ಏನಾಗುತ್ತೆ, ಸೊ ಯಾವ ಒಂದು ಸಮಸ್ಯೆಯಿಂದ ಇದು ಬಂದಿದೆ ಅನ್ನೋದನ್ನ ನಾವು ಅರಿತುಕೋಬಹುದಾಗಿದೆ. ಸೊ ಅದನ್ನ ಅರಿತು ತದನಂತರದಲ್ಲಿ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಚಿಕಿತ್ಸೆಯನ್ನ ಈ ಒಂದು ವಿಡಿಯೋವನ್ನು ನೋಡಿದ ಮೇಲೆ ನೀವು ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂತಂದ್ರೆ, ಸೊ ನೀವೆಲ್ಲ ವಿಡಿಯೋದಲ್ಲಿ ನೋಡ್ತೀರಾ, ನಿಮ್ಗೆ ಒಂದು ವಿಟಮಿನ್ ಡಿಫಿಷಿಯನ್ಸಿ ಇದೆ, ಈ ಒಂದು ಕ್ಯಾಪ್ಸೂಲ್ ಅನ್ನು ತೆಗೆದುಕೊಳ್ಳಿ ಎನರ್ಜಿ ಬರುತ್ತೆ, ಈ ಒಂದು ಸಪ್ಲಿಮೆಂಟ್ಸ್ ಅನ್ನು ತೆಗೆದುಕೊಳ್ಳಿ ನಿಮ್ಗೆ ಏರ್ ಫಾಲ್ ಕಡಿಮೆ ಆಗುತ್ತೆ, ಈ ಒಂದು ಸಪ್ಲಿಮೆಂಟ್ಸ್ ಅನ್ನು ತೆಗೆದುಕೊಳ್ಳಿ ನಿಮಗೆ ಬೇಕಾದಂತ ವಿಟಮಿನ್ B12, ವಿಟಮಿನ್ ಡಿ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿ ಇವೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ಈ ರೀತಿಯಾದಂತ ವಿಚಾರವನ್ನು ನೋಡಿ ನೀವು ತೆಗೆದುಕೊಂತಾ ಇದ್ರೆ ಇದು ಕೆಲವೊಂದು ಬಾರಿ ತೊಂದರೆ ಆಗ್ಬಹುದು. ಸೊ ನೀವು ವೈದ್ಯರನ್ನ ಕಂಡು ನಿಮ್ಮ ಬಾಡಿಗೆ ಎಷ್ಟು ಅವಶ್ಯಕತೆ ಇದೆ, ಈ ಸಮಸ್ಯೆ ಯಾಕೆ ಬಂದಿದೆ, ಸೊ ನಾವು ತೆಗೆದುಕೊಳ್ಳುವಂತ ಡೋಸ್ ಎಷ್ಟು ದಿನ ತೆಗೆದುಕೋಬೇಕು, ಇವೆಲ್ಲವುದನ್ನು ಕೂಡ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಸೊ ಹಾಗಾಗಿ ನೀವು ವೈದ್ಯರನ್ನ ಕಂಡಾಗ ಆ ವೈದ್ಯರು ಅದಕ್ಕೆ ಸಂಬಂಧಪಟ್ಟಂತ ಹೌದು ನಿಮ್ಗೆ ಈ ರೀತಿಯಾದಂತ ಸಮಸ್ಯೆ ಇದೆ, ಈ ರೀತಿಯಾದಂತ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳಿ, ನಿಮ್ಮ ಡೋಸ್ ಇಷ್ಟು ದಿನ ತೆಗೆದುಕೋಬೇಕು ಅನ್ನೋ ಒಂದು ವಿಚಾರವನ್ನು ವೈದ್ಯರು ಹೇಳ್ತಾರೆ. ಸೊ ಒಂದು ಬ್ಲೈಂಡ್ ಆಗಿ ಒಂದು ವಿಚಾರವನ್ನ ನೀವು ತಿಳಿದು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಒಂದು ಗಮನವನ್ನು ಕೊಡಿ. ಹಾಗಾದ್ರೆ ಇವೆಲ್ಲ ಸಮಸ್ಯೆಗಳನ್ನ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೋದು ಅನ್ನೋದಂತಂದ್ರೆ, ಮೊದಲ ಹೆಜ್ಜೆ ನಾವು ಇಡಬೇಕು ಈ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ. ಮೊದಲನೇದು ಏನಪ್ಪ ಅಂತಂದ್ರೆ ಬ್ಯಾಲೆನ್ಸ್ಡ್ ಡಯಟ್. ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ಒಂದು ಪ್ಲೇಟ್ ಮೀಲ್ಸ್ ಅಂತ ಕರಿತೀವಿ ಅಂತಂದ್ರೆ ವೆರೈಟಿ ಇರಬೇಕು. ಏನೆಲ್ಲ ವೆರೈಟಿ ಇರಬೇಕು, ಸೊ ವೆರೈಟಿ ಇದ್ದ ತಕ್ಷಣನೇ ಡಿಫ್ರೆಂಟ್ ಆಹಾರಗಳಿರ್ಬೇಕು ಅಂತ ಅಲ್ಲ. ಸೊ ಆ ಒಂದು ಆಹಾರಗಳು ಮುಖ್ಯವಾಗಿ ತರಕಾರಿಗಳಿಂದ ಮಾಡಿದಂತ ಆಹಾರಗಳಿರ್ಬೇಕು, ಮುಖ್ಯವಾಗಿ ತರಕಾರಿಗಳಿರ್ಬೇಕು, ಸೊಪ್ಪುಗಳಿರ್ಬೇಕು, ಅವತ್ತಿನ ಒಂದು ಪ್ಲೇಟ್ ಅಲ್ಲಿ ಹಣ್ಣು ಇರಬೇಕು. ಸೊ ಪಲ್ಸಸ್ ಮತ್ತೆ ಲೆಗ್ಯುಮಿನಸ್ ಅಂತಂದ್ರೆ ದ್ವಿದಳ ಧಾನ್ಯಗಳೆಲ್ಲ ಹೇಳ್ತೀವಲ್ವಾ, ಇಂಥವುಗಳೆಲ್ಲವೂ ಕೂಡ ಇರಬೇಕು. ಪಲ್ಸಸ್ ಅಂತಂದ್ರೆ ಏಕದಳ ಇದರಿಂದ ಆದಂತದ್ದನ್ನ, ಮತ್ತೆ ನಟ್ಸ್, ಜೊತೆಗೆ ಕೆಲವೊಂದು ಕಾಳುಗಳಿರ್ಬೇಕು, ಜೊತೆಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಜೊತೆಗೆ ಮೊಟ್ಟೆ, ಫಿಶ್, ಇಂಥವೆಲ್ಲವೂ ಕೂಡ ಒಂದು ದಿನದ ಆಹಾರದಲ್ಲಿ ಅಟ್ಲೀಸ್ಟ್ ಕೊನೆ ಪಕ್ಷ ನಮಗೆ ಮ್ಯಾಕ್ಸಿಮಮ್ ಇದೆಲ್ಲದೂ ಕೂಡ ಇದ್ರೇನೆ ನಮ್ಮ ಆರೋಗ್ಯದ ಒಂದು ಕಂಪ್ಲೀಟ್ ಒಂದು ಪ್ಲೇಟ್ ಆಗುತ್ತೆ. ಇಲ್ಲ ಅಂತಂದ್ರೆ ನಮಗೆ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿನ ಆಹಾರ ಸಿಗುತ್ತೆ, ಅದರಿಂದ ನಮಗೆ ಬಹಳ ಒಂದು ಒಬೇಸ್ ಆಗುವಂಥದ್ದು ಇಂಥದ್ದೆಲ್ಲ ವಿಚಾರ ಇರುತ್ತೆ. ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಕಡೆ ನಾವು ಗಮನವನ್ನು ಕೊಡಬೇಕು. ಜೊತೆಗೆ ನಿಮ್ಮ ಆಹಾರ ಪದ್ಧತಿ ಮತ್ತೆ ಆರೋಗ್ಯಕ್ಕೆ ಅನುಗುಣವಾಗಿರ್ಬೇಕು. ನಾವು ತಿಂತಿರುವಂತ ಆಹಾರ ನಮ್ಮ ಆರೋಗ್ಯವನ್ನು ಕಾಪಾಡೋ ರೀತಿ ಇರಬೇಕೆ ಹೊರತು ನಮ್ಮ ಆರೋಗ್ಯವನ್ನ ಕೆಡಿಸೋ ರೀತಿ ಇರಬಾರ್ದು. ಜೊತೆಗೆ ಒಳ್ಳೆ ನಿದ್ದೆಯನ್ನ ಮಾಡುವಂಥದ್ದು, ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಿರ್ಬೇಕು, ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ಆರೋಗ್ಯ ಅಂದ್ರೆ ಒಂದೇ ವಿಟಮಿನ್ ಅಂತ ಅಲ್ಲ, ಸೊ ಒಂದೇ ಟ್ಯಾಬ್ಲೆಟ್ ಮಾತ್ರ ಅಂತ ಅಲ್ಲ. ಸೊ ನಮ್ಮ ಆರೋಗ್ಯ ಅಂತಂದ್ರೆ ಕಂಪ್ಲೀಟ್ ಎಲ್ಲದೂ ಕೂಡ ಕಾರಣವಾಗಿರುತ್ತೆ. ಸೊ ಅದನ್ನೆಲ್ಲದನ್ನು ಕೂಡ ಸರಿ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳುವಂಥದ್ದು ಮುಖ್ಯ. ಹಾಗಾದ್ರೆ ಸ್ನೇಹಿತರೆ, ದೇಹದಲ್ಲಿ ಎನರ್ಜಿ ಕಡಿಮೆ ಆಗಿದೆ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ನಿಸ್ದಾಗ ತಕ್ಷಣ ನೀವು ಎನರ್ಜಿ ಡ್ರಿಂಕ್ ಅನ್ನ ಹುಡ್ಕಕ್ ಹೋಗ್ಬೇಡಿ. ಕೂದಲು ಉದುರುತ್ತಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಸಪ್ಲಿಮೆಂಟ್ಸ್ ಅನ್ನ ಹುಡ್ಕಕ್ ಹೋಗ್ಬೇಡಿ. ಮೆಮೊರಿ ಕಡಿಮೆ ಆಗಿದೆ ಅಂತ ತಕ್ಷಣ ಬ್ರೈನ್ ಸಪ್ಲಿಮೆಂಟ್ಸ್ ಅನ್ನು ಹುಡ್ಕಕ್ ಹೋಗ್ಬೇಡಿ. ಮೊದಲು ನಿಮ್ಮ ದೇಹದ ಸಿಗ್ನಲ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಕೂಡ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆಯಾ, ವಿಟಮಿನ್ B12 ಡಿಫಿಷಿಯನ್ಸಿ ಇದೆಯಾ, ಐರನ್ ಡಿಫಿಷಿಯನ್ಸಿ ಇದೆಯಾ, ಪ್ರೋಟೀನ್ ಡಿಫಿಷಿಯನ್ಸಿ ಇದೆಯಾ, ಇವುಗಳ ಕೊರತೆ ಕೆಲವರು ಜನಗಳಲ್ಲಿ ಈ ಎಲ್ಲ ಸಮಸ್ಯೆಗಳನ್ನ ಮಾಡಿರುತ್ತೆ. ಸೊ ಅಂದ್ರೆ ಇವೆಲ್ಲ ಲಕ್ಷಣಗಳನ್ನ ನಾವು ಸರಿ ಮಾಡ್ಕೋಬೇಕು ಅಂತಂದ್ರೆ ಆ ಡಿಫಿಷಿಯನ್ಸಿಯನ್ನ ನಿರ್ಧರಿಸಬೇಕು. ಆ ಒಂದು ಸಮಯದಲ್ಲಿ ವೈದ್ಯರ ಅವಶ್ಯಕತೆ ಇರುತ್ತೆ, ಸೂಕ್ತವಾದಂತಹ ಪರೀಕ್ಷೆಯ ಅವಶ್ಯಕತೆ ಇರುತ್ತೆ,
ಕಾರಣವನ್ನು ತಿಳ್ಕೊಬೇಕಾಗತ್ತೆ. ಯಾವ ಒಂದು ಸಮಸ್ಯೆ ಇದೆ ಆ ಒಂದು ಸಮಸ್ಯೆಗೆ ಸೂಕ್ತವಾದಂತಹ ವೈದ್ಯರು ಸಪ್ಲಿಮೆಂಟ್ಸ್ ಅನ್ನು ಕೊಡುವಂಥದ್ದು, ನಿಮಗೆ ಕೆಲವೊಂದು ಹೆಲ್ತ್ ಟಿಪ್ಸ್ ಅನ್ನ ಹೇಳುವಂಥದ್ದನ್ನು ಮಾಡಿ ಅದನ್ನು ನೀವು ರೂಢಿಸಿಕೊಂಡಿದ್ದೆ ಆಯ್ತು ಅಂತಂದ್ರೆ ಖಂಡಿತ ಈ ಸಮಸ್ಯೆಯಿಂದ ನೀವು ದೂರ ಇರ್ಬೋದು. ಇಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ನಾನು ಭಾವಿಸಿದ್ದೀನಿ. ಇಂತಹ ಒಳ್ಳೆಯ ಆರೋಗ್ಯದ ವಿಚಾರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದ.